ರಾಣೆಬೆನ್ನೂರು ಶಹರ ಪೊಲೀಸ್ ಠಾಣೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಪಿಐ ವೆಂಕಟೇಶ್ ಅವರು ಡ್ರಗ್ಸ್ ವ್ಯಸನದ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಿಗೆ ಅರಿವನ್ನ ಮೂಡಿಸಿದರು. ಇನ್ನು ಅತಿ ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಡ್ರಗ್ಸ್ ವ್ಯಸನಕ್ಕೆ ತುತ್ತಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಡ್ರಗ್ಸ್ ಮಾರಾಟ ಮಾಡುವವರು ಯಾರೇ ಆಗಿರಲಿ ಅವರ ಕುರಿತು ಪೊಲೀಸರಿಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿಯನ್ನ ಮಾಡಿದರು. ಇನ್ನು ಯಾವುದೇ ವ್ಯಕ್ತಿ ನಮ್ಮವರು, ನಮ್ಮ ಸಮುದಾಯದವರು ಎಂಬ ಭೇದ ಭಾವ ಮಾಡದೆ ಡ್ರಗ್ಸ್ ಎಂಬ ಪಿಡುಗನ್ನ ಸಮಾಜದಿಂದ ನಿರ್ಮೂಲನೆ ಮಾಡಲು ಎಲ್ಲರೂ ಕೈ ಜೋಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳೇ ಡ್ರಗ್ಸ್ ಸೇವನೆಯಿಂದ ಅಪಾಯಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗಬಹುದು ಎಂದು ಸಿಪಿಐ ಅವರು ಎಚ್ಚರಿಕೆಯನ್ನು ನೀಡಿದರು. ಇನ್ನು ಡ್ರಗ್ಸ್ ಮಾರಾಟ ಅಥವಾ ಸೇವನೆಯ ಬಗ್ಗೆ ಮಾಹಿತಿ ದೊರೆತ ಕೂಡಲೇ ಪೊಲೀಸರಿಗೆ ತಿಳಿಸಿದರೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಂಡು ಈ ಪುಡುಗನ್ನ ತಡೆಯಲು ಪೊಲೀಸರು ಸಿದ್ಧರಾಗಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಒಂದು ರೆಫ್ಯೂಸ್ ಅಂತ, ರೈಸ್ ಅಂದ್ರೆ ರೆಫ್ಯೂಸ್ ಅಂತ ಅರ್ಥ ನೋಡಿ. ಆರ್ಗೆ ರೆಫ್ಯೂಸ್ ಅಂತ ತಿರಸ್ಕರಿಸಿ ಅಂತ ಹೇಳುವಂಥದ್ದು. ಐ ಅಂದ್ರೆ ಇನ್ಫಾರ್ಮ್ ಅಂತ, ಸೊ ಇನ್ಫಾರ್ಮ್ ಮಾಡ್ರಿ, ಪೊಲೀಸ್ಗೆ ಮಾಹಿತಿಯನ್ನು ನೀಡಿ ಅಂತ ಹೇಳುವಂಥದ್ದು. ಎಸ್ ಅಂದ್ರೆ ಸಪೋರ್ಟ್ ಮಾಡುವಂಥದ್ದು. ಸಪೋರ್ಟ್ ಅಂದ್ರೆ ಏನು? ಡ್ರಗ್ಸ್ ವ್ಯಸನದಿಂದ ಹೊರಬರೋದಿಕ್ಕೆ ಸಪೋರ್ಟ್ ಮಾಡುವಂಥದ್ದು. ಎಂಪವರ್ ಅಂದ್ರೆ ಸಮಾಜವನ್ನ ಈ ನಿಟ್ಟಿನಲ್ಲಿ ಏನ್ ಮಾಡೋದು, ಸಬಲೀಕರಣ ಮಾಡುವಂಥದ್ದು. ಕರ್ನಾಟಕ ಸರ್ಕಾರದ ಒಂದು ಪ್ರೋಗ್ರಾಮ್ ಇದೆ, ರೈಸ್ ಅಂತ ಹೇಳುವಂಥದ್ದು. ನೋಡಿ, ಡ್ರಗ್ಸ್ನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಡ್ರಗ್ಸ್ ಅಂತ ಹೇಳಿದ್ರೆ ಅದು ಸಾಮಾಜಿಕ ಪಿಡುಗು, ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಇದಕ್ಕೆ, ಅರ್ಥ ಇದೆಯಲ್ಲ, ಬಹಳ ದೊಡ್ಡ ಪಿಡುಗು. ಸೊ ಇದ್ರ ಬಗ್ಗೆ ನಮಗೆ ಯಾವಾಗಲೂ ಒಂದು ಕನ್ಸರ್ನ್ ಅನ್ನುವಂಥದ್ದು ಇರಬೇಕು. ಇದ್ರ ಬಗ್ಗೆ ಯಾವಾಗಲೂ ಇದು ಆಗಬಾರ್ದು, ಇದು ಹರಾಮಿ ಅನ್ನುವಂತಹ ಸ್ಪಷ್ಟವಾದಂತಹ ನಮಗೆ ಪರಿಜ್ಞಾನ ಅನ್ನುವಂಥದ್ದು ಇರಬೇಕು. ಸ್ಪಷ್ಟವಾದಂತಹ ದೃಷ್ಟಿಕೋನ ಇರಬೇಕು. ಯಾವನೇ ಇರಲಿ, ಈಗ ಒಂದು ಗ್ಯಾಂಗ್ರೀನ್ ಆಗುತ್ತೆ ಅಂತ ಇಟ್ಕೊಳ್ಳೋಣ, ನಮ್ಮ ಖಾಲಿ ಆದರೂ ನಾವೇ ಕತ್ತರಿಸ್ಕೊತೀವಿ, ನೋಡಿದ್ರೆ ಇಲ್ಲ. ಇದು ಒಂದು ಗ್ಯಾಂಗ್ರೀನ್ ಇದ್ದಾಗೆ, ಸಮಾಜಕ್ಕೆ ಒಂದು ಗ್ಯಾಂಗ್ರೀನ್ ಇದ್ದಾಗೆ ಸ್ಪಷ್ಟವಾದಂತಹ ಹರಾಮಿ. ಅದಕ್ಕಿಂತ ದೊಡ್ಡ ಹರಾಮಿ ಬಹುಶಃ ಇರ್ಲಿಕ್ಕಿಲ್ಲ, ಅದಕ್ಕಿಂತ ಕೆಟ್ಟದ್ದು ಇನ್ಯಾವುದು ಇರ್ಲಿಕ್ಕಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ನೋಡಿ, ನಾವು ಡ್ರಗ್ಸ್ದು ಬಹಳ ಸಣ್ಣ ಸಮಸ್ಯೆ ಅಂತ ನಾವು ತಿಳ್ಕೊತೀವಿ. ನಮಗೇನಪ್ಪ, ಎಲ್ಲಿದೆ ನಮ್ಮಲ್ಲಿ ಅಂತ. ಇದು ಬಹಳ ಇನ್ವಿಸಿಬಲ್, ಕಣ್ಣಿಗೆ ಕಾಣದೇ ಇರುವಂತ ಒಂದು ದೊಡ್ಡ ಅಫೇರ್ ಇದೆ. ಅದೇ ಜನ ನೋಡಿ, ಈ ದೇಶದಲ್ಲಿ ಅದೇ ನಾವು 7 ಕೋಟಿ ಕನ್ನಡಿಗರು ಅಂತ ಹೇಳ್ತೀವಿ. ಈ ದೇಶದಲ್ಲಿ 7 ಕೋಟಿಯಷ್ಟು ಡ್ರಗ್ಸ್ ವ್ಯಸನಿಗಳಿದ್ದಾರೆ. ಎಷ್ಟು? 7 ಕೋಟಿಯಷ್ಟು ಸಿವಿಯರ್ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ಸೊ ಈ ಸಿವಿಯರ್ ಡ್ರಗ್ ಅಡಿಕ್ಷನ್ ಇಂದ ಏನಾಗುತ್ತಪ್ಪ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ ನೀವು, ಇಡೀ ಕರ್ನಾಟಕದಷ್ಟು ಒಂದು ಜನಸಂಖ್ಯೆ ಭಾರತದಲ್ಲಿ 150 ಕೋಟಿ 140 ಕೋಟಿ ಇದೆ ಅಂದ್ರೆ, ಅದರಲ್ಲಿ ಒಂದು 7 ಕೋಟಿ ಅಂದ್ರೆ ನಾವು ಇಡೀ ಕರ್ನಾಟಕದ ಜನಸಂಖ್ಯೆ ಎಷ್ಟು ನಿರುಪಯುಕ್ತ ಇದೆ. ಅದೇ ನೀವು ಎದಕ್ಕೂ ಕೆಲಸ ಕೊಡೋದಿಲ್ಲ. ಬೆಳಗ್ಗೆ ಎದ್ರೆ ತಂದೆ ತಾಯಿ ನೋಡಿತಾರೆ, ಬೆಳಗ್ಗೆ ಎದ್ರೆ ಕಳ್ತನ ಮಾಡ್ತಾರೆ, ಬೆಳಗ್ಗೆ ಹೋದ್ರೆ ಅದೇದಿಲ್ಲ ಯಾರಿಗೋ ಹೊಡಿತಾರೆ, ಬೆಳಗ್ಗೆ ಎದ್ರೆ ಯಾರಿಗೋ ತೊಂದರೆ ಕೊಡ್ತಾರೆ. ಆ ತರದ ವ್ಯಸನಿಗಳು ಅದೇ 7 ಕೋಟಿ ಜನ ಇದ್ದಾರೆ. ಅದೇ ಸೊ ಹಾಗಾಗಿ ಅದು ನಾಳೆ ನಮಗೂ ಆಗ್ಬೋದು, ನಮ್ಮ ಮನೆಯಲ್ಲೂ ಆಗ್ಬೋದು, ಅದೇ ಇಲ್ಲ ನಮ್ಮ ಹೆಣ್ಣು ಮಕ್ಕಳಿಗೂ ಆಗ್ಬೋದು, ಯಾರು ಬೇಕಾದ್ರೂ ಡ್ರಗ್ಸ್ ಅಡಿಕ್ಟ್ಸ್ ಆಗ್ಬೋದು. ಹಾಗಾಗಿ ಇದ್ರ ಬಗ್ಗೆ ಫಸ್ಟ್ಗೆ ಏನ್ ಪ್ರಸ್ತಾಪ ಬಂದಾಗಲೇ ನಮ್ಮ ಮಕ್ಕಳಿಗೆ ಇಷ್ಟೇ ಹೇಳ್ಬೇಕು, ಹಿಡ್ಗಳ ಮಗ ಅನ್ಬೇಕು, ಬೇಡ ಬ್ರೋ ಅನ್ಬೇಕು. ನಾವು ಕಾರ್ಯಕ್ರಮಕ್ಕೆ ಹೆಸರೇ ಕೊಟ್ಬಿಟ್ಟಿದೀವಿ. ಈಗೆಲ್ಲ ಹುಡುಗರು ಫ್ಯಾನ್ಸಿ ಮಾತಾಡ್ತಾರೆ, ಬೇಡ ಮಚ್ಚ, ಬೇಡ ಬ್ರೋ ಅಂತ, ಹಿಡ್ಗಳಪ್ಪ ನೀನೇ ಅಂತ ಹೇಳುವಂತಹ ಮನಸ್ಥಿತಿಯನ್ನ ನಮ್ಮ ಮಕ್ಕಳಿಗೆ ಬೆಳೆಸ್ಬೇಕಾಗಿದೆ. ಅದೇ ಇಲ್ಲ. ಮತ್ತೆ ಇದು ಡ್ರಗ್ ಅಡಿಕ್ಟ್ಸ್ ಎಲ್ಲ ಏನಪ್ಪಾ ಅಂದ್ರೆ 18ರಿಂದ 16ರಿಂದ 22 ವಯಸ್ಸಿನ ಚಿಗುರು ಮೀಸೆ ಹುಡುಗರು ಇದರ ಆಗ್ಲೇ ಉತ್ಸಾಹ, ಏನೋ ನೋಡೋಣ ಅನ್ನೋ ತರ ಅಂತ ಒಂದು ಕುತೂಹಲದಿಂದ ಅದಕ್ಕೆ ಬಲಿಯಾಗುವಂಥವ್ರು ತುಂಬಾ ಜಾಸ್ತಿ. ಸೊ ಸರಿಯಾದಂತಹ ಯೌವನ ಅರ್ಥ ಆಗುತ್ತಲ್ಲ, ಆ ಯೌವನದಲ್ಲಿ ಇರ್ತಕ್ಕಂಥ ಹುಡುಗರೇ ಈ ಒಂದು ಚಟಕ್ಕೆ ಬಲಿಯಾಗೋದ್ರಿಂದ ನಮ್ಗೆ ನುಕ್ಸಾನು ಬಹಳ ಆಗುತ್ತೆ. ಅದೇ ಸಮಾಜಕ್ಕೆ ನುಕ್ಸಾನು, ತಂದೆ ತಾಯಿಗಳಿಗೆ ನುಕ್ಸಾನು ಬಹಳ ಆಗುತ್ತೆ. ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕಂದ್ರೆ, ಎಲ್ಲೇ ಇರ್ಲಿ, ಏನೇ ಇರ್ಲಿ, ಯಾವನೇ ಮಾರ್ತಿರ್ಲಿ, ಮುಲಾಜಿಲ್ದಂಗೆ ಹೇಳಬೇಕು. ಮುಲಾಜಿಲ್ದಂಗೆ ನೀವು ಯಾವತ್ತು ಹೇಳಕ್ ಶುರು ಮಾಡ್ತೀರಿ ಆವತ್ತು ನಿಮಗೆ ಒಳ್ಳೆಯದಾಗುತ್ತೆ. ಅದೇ ಆವತ್ತು ಇಡೀ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ನಾವು ನಮ್ಮವನು ಇನ್ನೊಂದು ಯಾವತ್ತು ನೋಡಬಾರ್ದು. ಅದೇ ಇದಿಲ್ಲ, ನಾನು ಮೊದಲು 2 ಪದ ಹೇಳಿದೆ, ಬಹಳ ಹರಾಮಿ ಇದು, ಅದಕ್ಕಿಂತ ಕೆಟ್ಟದ್ದಿಲ್ಲ. ಅದೇ ಇದಿಲ್ಲ, ಅದು ನಮಗೂ ಆಗ್ಬೋದು, ನಮ್ಮ ಮಕ್ಕಳಿಗೂ ಆಗ್ಬೋದು ಅನ್ನೋವಂಥದ್ದು ವಿಚಾರ ನಮಗೆ ಗೊತ್ತಿರೋದು. ಇವನು ನಮ್ಮ ಜಾತಿಯವ, ಇವನು ನಮ್ಮ ಕುಲಸ್ಥ, ಇವನು ಇವನು ಅಂತ ನೀವೇನಾದ್ರೂ ಬಿಟ್ಕೊಂಡು ಹೋದ್ರೆ ನಮ್ಮ ಮನೆಯನ್ನೇ ಸುಡ್ತದ್ದು. ಸೊ ಅದ್ರ ಬಗ್ಗೆ ಯಾವತ್ತೂ 0 ಟಾಲರೆನ್ಸ್ ಇರಬೇಕು. ಗೊತ್ತಿಲ್ಲ. ಇನ್ನ ಈ ಡ್ರಗ್ಸ್ ವಿಚಾರದಲ್ಲಿ ಇನ್ನೂ ಒಂದು ಎದುರ್ಕೋತಾರೆ. ಏನಕ್ಕೆ ಅಂದ್ರೆ,
ಎಲ್ಲಿ ನಮ್ಮನೆ ಮಟ್ಟ ಬಂದು ಗಲಾಟೆ ಮಾಡ್ತಾರೋ ಅಂತೇಳಿ. ಅದೇ ಇಲ್ಲ, ಹಂಗಾಗಿ ಇದು ಯಾವುದು ನಮ್ಗೆ ಹೇಳುವಂಥದ್ದು ನಮ್ಗೆ ಫೋನ್ ಮಾಡಿನೇ ಹೇಳಬೇಕು ಇನ್ನೊಂದು ಅಂತ ಏನೂ ಇಲ್ಲ. ನೀವು ಯಾವತ್ತು ಎಲ್ಲ ಆ್ಯಪ್ಗಳು ತುಂಬ ಡೌನ್ಲೋಡ್ ಮಾಡಿರ್ತೀವಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಅಂತ ಇದೆ, ಭಾಳ ಒಳ್ಳೆಯ ಆ್ಯಪ್ ಅದು. ನೀವು ನಿಮ್ಮ ಜೊತೆ ಒಂದು ದೊಡ್ಡ ಶಕ್ತಿ ಇದ್ದಂಗೆ ಅದನ್ನು ಬಳಸ್ಕೊಳ್ಳಿ. ಆ್ಯಪನ್ನು ಡೌನ್ಲೋಡ್ ಮಾಡಿ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಎಲ್ಲೇ ಹೋಗ್ತಾ ಇರಿ, ಇಲ್ಲಿಂದ ಮೈಸೂರಿಂದ ನೀವು ಎಲ್ಲಿ ಬೇಕಾದರೂ ಹೋಗಿ, ಅಲ್ಲಿ ಏನಾದರೂ ನಿಮಗೆ ತೊಂದರೆ ಆಯಿತು ಅಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ತೋರಿಸುತ್ತೆ. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ತೋರಿಸುತ್ತೆ, ನಿಯರೆಸ್ಟ್ ಪೊಲೀಸ್ ಆಫೀಸರ್ನ ಹೇಳುತ್ತೆ, ಬರ್ರಿ ಇನ್ನೊಂದು ಎಷ್ಟು ನಮ್ಮನ್ನೇ ಸುಡೋದ್ರಿಂದ ಇದ್ರ ಬಗ್ಗೆ ಜೀರೋ ಟಾಲರೆನ್ಸ್ ಅಂತ ಹೇಳ್ತೀವಿ. ಯಾವುದು ಸಹಿಷ್ಣುತೆಯನ್ನ, ಯಾವುದು ಮುಲಾಜನ್ನ, ಯಾವುದು ಇದನ್ನ ನೀವು ತೋರಿಸಬಾರ್ದು ಅಂತ ಹೇಳುವಂಥದ್ದು. ಫಸ್ಟ್ ನಮ್ಮ ಮಕ್ಕಳಿಗೆ ಬೇಡ ಹಿಡ್ಗಳಪ್ಪ ನೀನೆ ಅಂತ ಹೇಳುವಂತಹ ಬುದ್ಧಿಯನ್ನ ಕಲಿಸ್ಬೇಕು. ಯಾಕೆ ಬೇಡ ಅಂತ ಹೇಳಬೇಕು ಅಂದ್ರೆ, ಯಾವುದೋ ಒಂದು ಕುತೂಹಲಕ್ಕೆ ನೋಡಿ ಎಷ್ಟು ಕೆಟ್ಟದ್ದು ಅಂದ್ರೆ, ಈಗ ನಮ್ಗೆ ಯಾವಾಗ ಸಂತೋಷ ಆಗುತ್ತೆ, ಇವ್ರಿಗೆ ಯಾವುದೋ ಒಂದು ಎಲೆಕ್ಷನ್ ಗೆದ್ದಾಗ ಸಂತೋಷ ಆಗುತ್ತೆ, ಇವ್ರು ಯಾವುದೋ ಒಂದು ಸರ್ಕ್ಯುಲೇಷನ್, ಒಂದು 1000 ಸರ್ಕ್ಯುಲೇಷನ್ ಆಯಿತು, 2000 ಸರ್ಕ್ಯುಲೇಷನ್ ಅಂದರೆ ಅವರು ಸಂತೋಷ ಆಗುತ್ತೆ. ಇವು ಯಾವ ಒಂದು ದೊಡ್ಡ ಕಾಂಟ್ರಾಕ್ಟ್ ತೊಗೊಂಡ್ರೆ ಪೂಜಾರಿ ಅವ್ರಿಗೆ ಸಂತೋಷ ಆಗುತ್ತೆ, ಅವರು ಇನ್ನೊಂದು ಎಲೆಕ್ಷನ್ ಗೆದ್ದರೆ ಸ್ಟೇಟ್ ವಕ್ಫ್ ಬೋರ್ಡ್ಗೆ ಅಧ್ಯಕ್ಷ ಆದರೆ ಅವರು ಸಂತೋಷ ಆಗುತ್ತೆ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಏನಾದರೂ ಸಾಧನೆ ಮಾಡಿದಾಗ, ಮಕ್ಕಳಿಗಾಗ್ಬೋದು ನಮಗಾಗ್ಬೋದು, ಏನಾದರೂ ಸಾಧನೆ ಮಾಡಿದಾಗ ನಮ್ಮ ಮೈಂಡಲ್ಲಿ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಅದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ಸಂತೋಷದ ಭಾವನೆ ಅನ್ನೋದು ಉಂಟಾಗುತ್ತೆ. ಅದೇ ಇಲ್ಲಿ ಯಾವುದು ಬೇಕಿಲ್ಲ. ಈ ಗಾಂಜಾ ತಗೊಂಡ್ರೆ ನಮ್ಗೆ ಸಂತೋಷ ಕೊಡುತ್ತೆ. ಅಂದ್ರೆ ಆರ್ಟಿಫಿಷಿಯಲ್ ಹೌದು, ಮತ್ತೆ ಅದು ಯಾವುದು ಬೇಕಿಲ್ಲ ಅವನಿಗೆ, ಅರ್ಧದಿಲ್ಲ. ಸೊ ಈ ತರ ಇರೋದ್ರಿಂದ ನಿಮ್ಗೆ ಆರ್ಟಿಫಿಷಿಯಲ್ ಆಗ್ತಾನೆ. ಒಂದ್ಸಲಿ ಡ್ರಗ್ಸ್ ಕನ್ಸ್ಯೂಮ್ ಮಾಡೋದು ಶುರು ಮಾಡಿದ್ರೆ ಮ್ಯಾಕ್ಸಿಮಮ್ ಲೈಫ್ ಸ್ಪ್ಯಾನ್ 3 ವರ್ಷ ಅಷ್ಟೇ. ಚೆನ್ನಾಗಿ ಊಟ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ಕರೆಕ್ಟಾಗಿ ಇದ್ರೆ ಒಂದು 3 ರಿಂದ 4 ವರ್ಷ ಬದುಕ್ತಾನೆ, ಇಲ್ಲ 4ನೇ 5ನೇ ವರ್ಷ ಅವನು ಸಾಯ್ತಾನೆ. ಅದಕ್ಕೆ ಹೇಳೋದು ಚೂಸ್ ಲೈಫ್ ನಾಟ್ ಡ್ರಗ್ಸ್ ಅಂತ ಹೇಳ್ತಾರೆ. ಅಂದ್ರೆ ಜೀವನವನ್ನ ಆಯ್ಕೆ ಮಾಡ್ಕೊಳ್ಳಿ, ಡ್ರಗ್ಸ್ ಅನ್ನೇ ಅಲ್ಲ. ಡ್ರಗ್ಸ್ ಅಲ್ಲ ಅಂದ್ರೆ ಅರ್ಥ ಏನು? ಡ್ರಗ್ಸ್ ಅಂದ್ರೆ ಸಾವು ಅಂತ. ಬರೀ ಹನುಮಂತಪ್ಪ ಕೂರಿ, ನೀವು ಸ್ವಲ್ಪ ಚೇರ್ ತರ್ಸಪ್ಪ, ಬರೀ ಮಧ್ಯದಲ್ಲಿ. ಸೊ ಇದು ಒಂದು ವಿಚಾರ. ಎರಡನೇದು ಇನ್ಫಾರ್ಮ್ ಮಾಡೋದು, ಪೊಲೀಸ್ಗೆ ಮಾಹಿತಿಯನ್ನ ಮಕ್ಕಳಿಗೆ ಏನ್ ಹೇಳ್ಬೇಕು, ಬೇಡ ಅಂತ ಹೇಳುವಂಥದ್ದು. ಅದು ಯಾವುದೇ ಆಗ್ಬೋದು, ಸಿಗರೇಟ್ ಆಗ್ಬೋದು, ಗುಟ್ಕಾ ಆಗ್ಬೋದು, ಬೀಡಿ ಆಗ್ಬೋದು, ಎಣ್ಣೆ ಆಗ್ಬೋದು, ಡ್ರಗ್ಸ್ ಆಗ್ಬೋದು. ಫಸ್ಟ್ಗೆ ಬೇಡ ಅಂತ ಹೇಳುವಂತಹ ದೃಢವಾದಂತಹ ಮನಸ್ಸನ್ನ ನಾವು ಮಕ್ಕಳಿಗೆ ಉಂಟು ಮಾಡಬೇಕು. ಎರಡನೇದು, ಆ ತರ ಏನಾದರೂ ಕಂಡು ಬಂದ್ರೆ ನೋಡಿ, ಒಂದು ಸೇವನೆ, ಡ್ರಗ್ಸ್ ಸೇವನೆ ಮಾಡುವಂಥದ್ದು, ಮಾರಾಟ ಮಾಡುವಂಥದ್ದು, ಸೇವನೆ, ಮಾರಾಟ, ಸಾಗಾಟ, ಶೇಖರಣೆ ಮಾಡುವಂಥದ್ದು, ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು, ಎಕ್ಸ್ಪೋರ್ಟ್ ಮಾಡುವಂಥದ್ದು ಎಲ್ಲವೂ ಅಫೆನ್ಸ್. ಬೆಳೆಯುವಂಥದ್ದು ಎಲ್ಲವೂ ಅಫೆನ್ಸ್. ಆ ಥರ ಎಲ್ಲೇ ಕಂಡು ಬಂದರೆ ನಿರ್ದಾಕ್ಷಿಣ್ಯವಾಗಿ ಪೊಲೀಸ್ಗೆ ತಿಳಿಸ್ಬೇಕು ಅಂತ ಹೇಳುವಂಥದ್ದು. ನಾನು ಅದಿಲ್ಲ ನಿಮ್ಗೆ ಹೇಳಿದೆ, KSP ಆ್ಯಪ್ ಅಂತ ಹೇಳಿದೆ, ಅದು ನಿಮ್ಮ ಜೊತೆಯಲ್ಲಿರುವಂಥ ಶಕ್ತಿ. ನೋಡ್ರಿ, ನಿಮ್ಮ ಯಾರು ಬರ್ತಾರೋ, ನಿಮ್ಮ ಪಂಗಡದವ್ರು ಬರ್ತಾರೋ, ನಿಮ್ಮ ಜಾತಿಯವ್ರು ಬರ್ತಾರೋ, ಸಪೋರ್ಟ್ಗೆ ಯಾರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ರಾಣೆಬೆನ್ನೂರಲ್ಲಿ ನಿಂತ್ಕೊಂಡು ನಿಮ್ಗೆ ಏನಾದ್ರು ಸಮಸ್ಯೆ ಆದಾಗ ಫೋನ್ ಮಾಡಿದ್ರೆ 5 ನಿಮಿಷದಲ್ಲಿ ನಿಮ್ಮ ಮುಂದೆ ಒಂದು ಜೀಪ್ ಬಂದು ನಿಲ್ಲುತ್ತೆ. ಪೊಲೀಸ್ ಅಂತೂ ನಿಮ್ಮ ಜೊತೆಗಿರ್ತಾರೆ. ಗೊತ್ತಾಯ್ತಲ್ಲ ನಾನು ಹೇಳ್ತಾರೆ. ಅದೇ ರೀತಿ KSP ಆ್ಯಪ್ ಅಷ್ಟೇ ನಿಮಗೆ ಶಕ್ತಿ ಇದ್ದಾಗೆ. ಅದೇ ಇದಲ್ಲ, ನಾವೆಲ್ಲ ಹೇಳ್ತಿರ್ತಾರೆ, ಯಾರು ಬರ್ಲಿಲ್ರಿ, ಅವ್ರು ಹೊಡಿತಾ ಇದ್ರು, ನಮ್ಗೆ ಯಾರು ಬರ್ಲಿಲ್ರಿ, ಅವ್ರು ಬರ್ಲಿಲ್ರಿ ಅಂತ. 5 ನಿಮಿಷಕ್ಕೆ ಪೊಲೀಸ್ ಅಂತೂ ನಿಮ್ಮ ಮನೆ ಮುಂದೆ ಬಂದು ನಿಲ್ಲುತ್ತೆ. ಆ ಥರದ್ದು ಒಂದು ಶಕ್ತಿ ಇದೆ KSP ಆ್ಯಪ್. ಸೊ ಅದನ್ನ ನೀವೆಲ್ಲ ಬಳಸ್ಕೊಳ್ಳುವಂಥದ್ದು ಒಳ್ಳೇದು, ಇನ್ಫಾರ್ಮೇಶನ್ ಕೊಡೋದಕ್ಕೆ. ಆ KSP ಆ್ಯಪ್ ಏನಾದರೂ ಡ್ರಗ್ಸ್ ಇದ್ರೆ ಡ್ರಗ್ ಫ್ರೀ ಕರ್ನಾಟಕ ಅಂತ ಒಂದು ಆಯ್ಕೆ ಇದೆ. ಅಲ್ಲಿ ಹೋದ್ರೆ ಎಲ್ಲಿ ಸೇವನೆ ಮಾಡ್ತಾರೆ, ಎಲ್ಲಿ ಮಾರಾಟ ಮಾಡ್ತಾರೆ, ಅದರ ಮಾಹಿತಿಯನ್ನ ನೀವು ಅತ್ಯಂತ ನಿಮ್ಮ ಯಾವುದು ಹೆಸರನ್ನ, ನಿಮ್ಮ ಯಾವುದು ವಿಳಾಸವನ್ನ ತಿಳಿಸೋದಕ್ಕೆ ಅವಕಾಶ ಇದೆ. ಸೊ ಅದನ್ನ ಬಳಸ್ಕೋಬಹುದು. ಇನ್ನ ಸಪೋರ್ಟ್ ಮಾಡುವಂಥದ್ದು. ಸಪೋರ್ಟ್ ಅಂದ್ರೆ, ಈಗ ಡ್ರಗ್ಸ್ ಯಾರೋ ಸೇವನೆ ಮಾಡ್ತಿದ್ದಾರೆ, ಹಂಗೆ ಹೋಗೋದಕ್ಕೆ ಬಿಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಅದು ಮುಗಿದೇ ಹೋಗಿತ್ತು ಅಂತಾನು ಅಲ್ಲ. ಸ್ವಲ್ಪ ದೃಢ ಮನಸ್ಸು ಮಾಡಿಕೊಂಡು ನಾವು ಒಂಚೂರು ಸಪೋರ್ಟ್ ಮಾಡಿದ್ರೆ, ಅದೇ ಇಲ್ಲ ಬೈಯೋದು ಇನ್ನೊಂದು ಬಿಟ್ಟು ಯಾವುದಾದ್ರೂ ಒಂದು ರಿಹಾಬಿಲಿಟೇಷನ್ ಸೆಂಟರ್ಸ್ ಇದಾವೆ, ಅದೇ ಇಲ್ಲ ವ್ಯಸನ ಮುಕ್ತ ಕೇಂದ್ರಗಳಿದಾವೆ, ಅಲ್ಲಿ ನಾವು ಬಿಟ್ಟು ಒಂದು ಸ್ವಲ್ಪ ಫೀಸ್ ಕಟ್ಟಿ ಅವನಿಗೆ ಒಂಚೂರು ಸಮಾಧಾನ ಮಾಡಿ ಅವನಿಗೆ ಒಂಚೂರು ಸಪೋರ್ಟ್ ಮಾಡಿದ್ರೆ ಅವನು
ಹೊರಗಡೆ ಬರೋದಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸಪೋರ್ಟ್ ಮಾಡುವಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಇನ್ನು ಈ ಡ್ರಗ್ಸ್ನ ವಿರೋಧಿ ಭಾವನೆಯನ್ನು ಉಂಟು ಮಾಡುವಂಥದ್ದು ಅರ್ಥದಿಲ್ಲ. ಸೊ ಮಸೀದಿಯಲ್ಲಿ ಪದೇ ಪದೇ ಹೇಳುವಂಥದ್ದು, ದೇವಸ್ಥಾನದಲ್ಲಿ ಪದೇ ಪದೇ ಹೇಳುವಂಥದ್ದು, ಚರ್ಚ್ನಲ್ಲಿ ಪದೇ ಪದೇ ಹೇಳುವಂಥದ್ದು, ಇದು ಹರಾಮಿ, ಇದು ಲುಕ್ಸಾನು, ಇದು ಇಡೀ ಸಮಾಜಕ್ಕೆ ವಿರುದ್ಧವಾದ್ದು ಅಂತೇಳಿ ಪದೇ 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 ಹೇಳ್ತಾ ಹೋದ್ರೆ ಏನಾಗುತ್ತೆ, ಆ ವಿರೋಧಿ ಭಾವನೆ, ಆ ಒಂದು ಡ್ರಗ್ಸ್ನ ವಿರುದ್ಧವಾದಂತಹ ಭಾವನೆ ಜನರಲ್ಲಿ ಉಂಟಾಗುತ್ತೆ ಅನ್ನುವಂಥ ಆ ಎಂಪವರ್ಮೆಂಟ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಜನರನ್ನ ನಾವು ಎಂಪವರ್ ಮಾಡುವಂಥದ್ದು, ಜನರನ್ನ ಡ್ರಗ್ಸ್ ಇಂದ ವಿಮುಖರಾಗುವಂತೆ ಮಾಡುವಂಥದ್ದು ಈ ಇಡೀ ಕಾರ್ಯಕ್ರಮದ ಉದ್ದೇಶ. ರೈಸ್ ಅಂತ ಹೇಳ್ತಾರೆ. ರೈಸ್ ಅಂದ್ರೆ ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಎಂಪವರ್ ಅಂತ. ಸೊ ಇದು ಕರ್ನಾಟಕ ಸರ್ಕಾರನೇ ತಲೆ ಕೆಡಿಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ನಮ್ಮನ್ನ ಕಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಆ ಥರದ್ದು ಯಾವುದೇ ಒಂದು ಚಿಕ್ಕ ಮಾಹಿತಿ ಇದ್ದಾಗ, ಚಿಕ್ಕ ಒಂದು ಯಾರೋ ಒಬ್ಬನು ಸೇದೋವನ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ, ಇವನು ಡ್ರಗ್ಸ್ ಸೇರ್ತಾನೆ ಅಂತ, ಅವನಿಗೆ ಕರ್ಕೋತೀವಿ. ಏನು ದೊಡ್ಡದಾಗಿ ಶಿಕ್ಷೆ ಕೊಡುವಂಥದ್ದು ಏನು ಇರೋದಿಲ್ಲ. ಒಂದು ಟೆಸ್ಟ್ ಮಾಡಿಸ್ತೇವೆ, ಟೆಸ್ಟ್ ಮಾಡಿಸಿ ಅವನು ಸೇದಿದಾನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊತೀವಿ. ಆಮೇಲೆ ಸ್ವಲ್ಪ ವಿಚಾರ ಮಾಡ್ತೀವಿ, ಯಾರು ಕೊಟ್ಟರು, ಏನು ಮಾರಾಟ ಮಾಡಿದವ್ರು ಯಾರು, ಹೆಂಗ್ ಸಂತು, ಸಪ್ಲೈ ಹೆಂಗಾಯ್ತು ಅಂತೇಳಿ ತಿಳ್ಕೊತೀವಿ. ತಿಳ್ಕೊಂಡಾಗ ಏನಾಗುತ್ತೆ, ಅದು ಎಲ್ಲಿ ಬೆಳೀತಾರೆ ಅಲ್ಲಿವರೆಗೂ ನಾವು ಹೋಗೋದಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ನೀವು ಕೊಡುವಂತ ಒಂದು ಚಿಕ್ಕ ಇನ್ಫಾರ್ಮೇಶನ್ನು ಇಡೀ ನಿಮ್ಮ ಊರಿಗೆ ಗಾಂಜಾ ಅನ್ನ ಅಥವಾ ಇನ್ನೊಂದನ್ನ ಬರದಂಗೆ ತಡೆಯೋದಕ್ಕೆ ಸಹಕಾರ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಒಳ್ಳೇದು ಅಂತ ಹೇಳುವಂಥದ್ದು. ಹೀಗಾಗಿ ಚಿಕ್ಕ ಇನ್ಫಾರ್ಮೇಶನ್ನೇ ಇರಲಿ, ಯಾವುದು ಹೆಜಿಟೇಟ್ ಮಾಡ್ಕೊಳ್ಳುವಂಥದ್ದು ಬೇಡ. ಸೊ ಅದನ್ನು ತಿಳಿಸಿದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಸೊ ತಾವು ಕೆಲವನ್ನ ಕೆಲಸವನ್ನ ಮಾಡ್ತೀರಿ ಅಂತ ಹೇಳಿ ನಾನು ಆಶಿಸ್ತಾ ನಾನು ಹೇಳ್ತೀನಿ. ಥ್ಯಾಂಕ್ ಯು.